ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಒಂದು ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ತುಂಬ ದಿನ ಆಯ್ತಲ್ಲ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ, ಸೊ ಹಾಗಾಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಎಲ್ರಿಗೂ ಹ್ಯಾಪಿ ಸಂಡೇ. ಬಟ್ ನಾನು ಮಧ್ಯಾಹ್ನದಿಂದ ವಿಡಿಯೋ ಮಾಡ್ತಾ ಇರೋದು. ಬೆಳಗ್ಗೆ ಸ್ವಲ್ಪ ಮನೇಲಿ ಕೆಲಸಗಳಿತ್ತು, ಸಂಡೇ ಮನೇಲಿ ಇರ್ತೀವಲ್ಲ, ಸೊ ಹಾಗಾಗಿ ಇವತ್ತೇನು ಶಾಪ್ ಓಪನ್ ಮಾಡೋದೇನು ಇರಲ್ಲ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ನಂದು ಬೀರು ಎಲ್ಲ ಕ್ಲೀನ್ ಮಾಡಬೇಕಿತ್ತು. ಬಟ್ಟೆಗಳು ಹೆಂಗೋ ಗಜಿಬಿಜಿ ಥರ ಎಲ್ಲ ಆಗ್ಬಿಟ್ಟಿತ್ತು. ಬೆಳಗ್ಗೆ 10 ಗಂಟೆಗೆ ಹಿಡ್ಕೊಂಡೆ 12:30ಗೇನೋ ಮುಗಿಸಿದ್ದೀನಿ ನಾನು ಬೀರೋದು. ಇನ್ನೂ ಅವ್ರದ್ದೊಂದು ವಾರ್ಡ್ರೋಬ್ದು ಕ್ಲೀನ್ ಮಾಡಿಕೊಡ್ಬೇಕು, ನಮ್ಮ ಯಜಮಾನ್ರದ್ದು ಕೂಡ. ಸೊ ಹಾಗಾಗಿ ಅವ್ರದ್ದು ಈವ್ನಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಗ ಆಫ್ಟರ್ನೂನ್ ಆಗಿದೆ. ಪಾಪುನ ಎಲ್ಲೂ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಈ ಪಾರ್ಕು ಆ ಥರ ಓಡಾಡಿಸೋದಕ್ಕೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗ್ತಾಯಿಲ್ಲ. ನಾವು ಹೋದರೆ ಟೆಂಪಲ್ಲು, ಬಿಟ್ಟರೆ ಬೆಂಗಳೂರು ಇಷ್ಟೇ ಹೋಗ್ತಾ ಇದ್ವಿ. ಆ್ಯಂಡ್ ಇವತ್ತು ಡಿಸೈಡ್ ಮಾಡಿಕೊಂಡು ಜಾನಪದ ಲೋಕ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೆಂಗಳೂರು ಮೈಸೂರು ಹೈವೇಲ್ಲ ಇರೋದು, ರಾಮನಗರ ಮತ್ತು ಚನ್ನಪಟ್ಟಣ ಮಧ್ಯದಲ್ಲಿರೋಂಥ ಜಾನಪದ ಲೋಕ. ಇದು ರಾಮನಗರ ಲೋಕಲ್ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ, ಎಲ್ರಿಗೂ ಗೊತ್ತಾಗಿರುತ್ತೆ, ಯಾಕೆಂದರೆ ಮೇನ್ ರೋಡ್ ಸೈಡಲ್ಲೇ ಇರೋದು. ಸೊ ಈ ಜಾಗ ಬಂದು ತುಂಬ ವರ್ಷಗಳೇ ಆಯಿತು ಅಂತಲೇ ಹೇಳ್ಬೋದು. ಇಷ್ಟು ಹತ್ತಿರದಲ್ಲಿ ಇದ್ಕೊಂಡು ನಾವು ಹೋಗೋದಕ್ಕೆ ಆಗ್ತಾ ಇರಲಿಲ್ಲ. ಮದುವೆ ಆದಮೇಲಂತೂ ಹೋಗೇ ಇಲ್ಲ. ಸೊ ಇನ್ನೊಂದು ಏನಂತ ಅಂದರೆ ಜಾನಪದ ಲೋಕ ಅಂತ ನೆನಪಾಗೋದು ನನಗೆ ನಮ್ಮ ಮಾವ. ಸೊ ನಮ್ಮ ಮಾವ ಅಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು. ನಮ್ಮ ಮದುವೆಗೆ ಮುಂಚೆ ಅಲ್ಲ, ಅಂದರೆ ತೀರೋದ್ರಲ್ವಾ, ಸೊ ಅದಕ್ಕೆ ಮುಂಚೆ ಎಲ್ಲ ಅವ್ರು ವರ್ಕಲ್ಲೇ ಇದ್ದರು. ಇನ್ನು ಅವ್ರಿಗೆ ರಿಟೈರ್ಮೆಂಟ್ ಕೂಡ ಆಗಿರಲಿಲ್ಲ. ಸೊ ಅಲ್ಲೇ ವರ್ಕ್ ಮಾಡ್ತಾಯಿದ್ರು. ಸೊ ಹೋಗೇ ಇರಲಿಲ್ಲ, ತುಂಬ ವರ್ಷ ಆಗಿತ್ತು. ಆ್ಯಂಡ್ ಇವತ್ತು ಹೋಗೋಣ, ಪಾಪುದೆಲ್ಲ ಆಟ ಆಡಿಸ್ಕೊಂಡು ಅದೆಲ್ಲ ತೋರಿಸ್ಕೊಂಬರೋಣ. ಹೊಸದಾಗಿ ಏನೇನೋ ಮಾಡಿದ್ದಾರೆ. ಸೊ ಗೊಂಬೆಗಳು ಏನೋ ಸ್ವಲ್ಪ ನೋಡೋವಂಥದ್ದೆಲ್ಲ ಪ್ಲೇಸಸ್ಗಳ ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡಿದೆ ಮೊಬೈಲಲ್ಲಿ. ಹಾಗಾಗಿ ನಾನು ಹೋಗೋಣ, ಪಾಪಗೂ ತೋರಿಸ್ದಂಗೆ ಆಗುತ್ತೆ, ನಾವು ನೋಡ್ದಂಗೆ ಆಗುತ್ತೆ ಅಂತ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಈಗ ಆಫ್ಟರ್ನೂನ್ ಹೋಗ್ತಾ ಇದ್ದೀವಿ. ಹೆವಿ ಬಿಸಿಲಿದೆ, ಸೆಕೆ ನೋಡ್ತಾ ಇರ್ಬೋದು, ಎಷ್ಟು ಸೆಕೆ ಬರ್ತಾ ಇದೆ, ಬೆವರು ಬರ್ತಾ ಇದೆ. ಆ್ಯಂಡ್ ಇವಾಗ ಹೋಗ್ಬಿಟ್ಟು ಈವ್ನಿಂಗ್ ಅಷ್ಟರಲ್ಲಿ ಮಳೆ ಬಂದುಬಿಡುತ್ತೆ. ಸೊ ಅಷ್ಟರಲ್ಲಿ ರಿಟರ್ನ್ ಬರಬೇಕು. ಹಾಗಾಗಿ ಹೊರಡೋಣ ಅಂತ ನಾನು, ನಮ್ಮ ಯಜಮಾನ್ರು, ಪಾಪು 3 ಜನ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಆ್ಯಂಡ್ ಹೋಗಿ ಆ ಪ್ಲೇಸ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆನಾ? ಯಾರಿಗಾದ್ರೂ ಇಷ್ಟ ಆದರೆ ವಿಡಿಯೋ ನೋಡಾದ್ಮೇಲೆ ಬಂದು ವಿಸಿಟ್ ಮಾಡಿ ಅಲ್ಲಿಗೆ ಅಂತ ಹೇಳ್ತಾ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಮಧ್ಯಾಹ್ನ ಆಗಿಬಿಟ್ಟಿದೆ, ಹೊರಡಬೇಕು. ಮೇ ಬಿ ಲಂಚ್ ಕೂಡ ನಾವು ಹೊರಗಡೆ ಮಾಡ್ಕೊಳ್ತೀವಿ ಅಂತ ಅನಿಸುತ್ತೆ. ಟಿಫನ್ಗೆ ನಾನು ದೋಸೆ ಮಾಡಿದ್ದೆ, ಆ ದೋಸೆಗೆ ಚಟ್ನಿ ಮಾಡಿಬಿಟ್ಟು ಪಾಪಕ್ಕೆ ಸ್ವಲ್ಪ ರೈಸ್ ತಿನ್ನಿಸಿದ್ದೆ. ಸೊ ಈಗ ಹೊರಡ್ತಾ ಇದ್ದೀವಿ. ಹೊರಗಡೆ ಏನಾರು ಊಟ ಮಾಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಸೊ ಈಗ ಹೊರಡ್ತೀವಿ. ಸೊ ವ್ಲಾಗ್ನ ಅಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ? ಬನ್ನಿ. ಫೈನಲಿ ಜಾನಪದ ಲೋಕ ಎಂಟ್ರಿ ಆದ್ವಿ. ಆ್ಯಕ್ಚುಲಿ ಈ ಸ್ಟ್ಯಾಚು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಇದನ್ನು ನೋಡಿ ನಾನು ಜಸ್ಟ್ ಗೊಂಬೆ ಅಂತಲೇ ಅಂದ್ಕೊಂಡೆ. ಯಾಕೆಂದರೆ ಒಂದು ಮೂಮೆಂಟ್ ಇಲ್ದಂಗೆ ನಿಂತಿತ್ತು. ಹತ್ತಿರ ಹೋಗಿ ಅದ್ರ ಕಣ್ಣು ನೋಡಿದಾಗಲೇ ಗೊತ್ತಾಗಿದ್ದು ಅದು ಒರಿಜಿನಲ್ಲು ಅಂತ. ಇನ್ನೇನು ಟಚ್ ಮಾಡಬೇಕು ಅನ್ಸೋದು, ಕಣ್ಣು ಪಿಳಕ್ಕಂತು. ಸೊ ಅವಾಗೆ ಭಯ ಆಗೋಯ್ತು, ಇದು ಗೊಂಬೆ ಅಲ್ಲ ಕುದುರೆ ಅಂತ. ಆ್ಯಂಡ್ ಪಾಪು ಕೂಡ ಸ್ವಲ್ಪ ಎದುರುಕೊಳ್ತಾ ಇದ್ದ. ಅವನಿಗೆ ಗೊಂಬೆಗಳಂದರೆ ಭಯ. ಅಂದರೆ ನಾವು ಈ ಥರ ಎಲ್ಲ ಹೊರಗಡೆ ಎಲ್ಲ ಎಲ್ಲೂ ಕರ್ಕೊಂಬಂದಿಲ್ಲ ಅವನ್ನ. ಅಂದರೆ ಟೆಂಪಲ್ಲು ಮನೆ ಇಷ್ಟೇ ಸುತ್ತಾಡಿಸ್ತಿದ್ದ ಅವನ್ನ. ಸೊ ಹಾಗಾಗಿ ಎಲ್ಲ ಫಸ್ಟ್ ಟೈಮ್ ನೋಡ್ತಿದ್ದಾನಲ್ಲ, ಅವ್ನಿಗೇನೋ ಒಂಥರ ಭಯ ಅನ್ನಿಸ್ತಾ ಇದೆ. ಸ್ವಲ್ಪ ಎದುರುಕೊಂಡು ಬರ್ತಾ ಇದ್ದ. ನಾನು ಹಾಗೆ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಮುಂದೆ ಅವರಪ್ಪ ಜೊತೆ ಮುಂದೆ ಹೊಟ್ಟೋದವನು, ನಾನು ವೀಡಿಯೋಸ್ ಮಾಡ್ಕೊಂಡು ಬರ್ತಾ ಇದೆ. ಇದು ನೋಡ್ಬೋದು, ಭೂತದ ಕೋಲ ಅಂತ ಹಾಕಿದ್ದಾರೆ. ಸಕ್ಕದಾಗಿದೆ ಎಲ್ಲ. ಇಲ್ಲಿ ಮನೆ ಅಂಬಾ ಅಂಬಾ ತಾತ 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 ತಾತಕ್ಕಂದ ಅದು ಏನು ಮಾಡಲ್ಲ, ಎತ್ಕೊಂಡಿಲ್ವ ನಾನು ಇಲ್ಲಿ ನೋಡಿ. ಏನು ಮಾಡಲ್ಲ, ಗೊಂಬೆ ಚೆನ್ನಾಗಿದೆ. ಓ ನಿನ್ನ ಫ್ರೆಂಡ್ಸು ಇದ್ದಾರೆ ಚಿನಿ, ಅಡಿಲಿ ನಿನ್ನ ಫ್ರೆಂಡ್ಸು ಅಲ್ಲಿ. ಅಲ್ಲಿ ಆಂಜನೇಯ, ಅಲ್ಲಿ ಆಂಜನೇಯ.
ನೀನೇನು ಏನಾರು ಹಾಕೊಬೋದಾಗಿತ್ತು ಮೊದಲು. ಏನೈತೆ ಹೋಟ್ಲಿಗೆ ಏನು ಮಾಡಲ್ಲಮ್ಮ. ಬೋಟಿಂಗ್ ಎಲ್ಲ ಐತಾ ಈಗ್ಲೂ ಐತಲ್ಲ. ನೀರು ಸ್ವಲ್ಪ ಒಂಥರ ಇಷ್ಟೊಂದು ಪಾಚಿ ಆಗ್ಬಿಟ್ಟೈತೆ. ನೀರು ತುಂಬ ನೀರಿಲ್ಲ, ಮಳೆ ನೀರು. ಬೋಟಿಂಗ್ ಎಲ್ಲ ಐತೆ. ಅವನಿಗೆ ತೋರಿಸೋಣ ಅಂತಲೇ ಕರ್ಕೊಬಂದಿದ್ದು, ಬಟ್ ಅವನು ಇಲ್ಲಿರೋ ಸ್ಟ್ಯಾಚು ಗೊಂಬೆಗಳಿದ್ದಾವಲ್ಲ, ಸೊ ಅದನ್ನೆಲ್ಲ ನೋಡಿ ಎದುರ್ಕೊಳ್ತಾ ಇದ್ದಾನೆ ಸ್ವಲ್ಪ. ಸೊ ಅದಕ್ಕೆ ಸ್ವಲ್ಪ ಹೊರಗಡೆ ಬಂದಿದ್ದು ಆಟ ಆಡಿಸ್ಕೊಂಡು ಆಮೇಲೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು. ಎಂಟ್ರೆನ್ಸಿಂದಾನೇ ಎಲ್ಲ ಗೊಂಬೆಗಳು ಸಿಗುತ್ತೆ. ಸೊ ನೀನು ಎಂಟ್ರಿಲ್ಲ ನೋಡ್ಬಿಟ್ಟು ಕಿರ್ಚೋಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಸ್ವಲ್ಪ ಆಟ ಆಡಿಸ್ಕೊಂಡು ಆಮೇಲೆ ಬೇರೆ ಕಡೆ ಎಲ್ಲ ತೋರಿಸ್ಬೇಕು. ನನ್ನ ಮಗಂಗೆ ಧೈರ್ಯ ಕಮ್ಮಿ. ನಮ್ಮ ಹತ್ರ ಅಷ್ಟೇ ಹಾರಾಡ್ತಾನೆ, ಕೂಗಾಡ್ತಾನೆ, ಮನೇಲಿ ಕಿರ್ಚಾಡ್ತಾನೆ. ಇಲ್ಲಿ ಒಂದು ಸ್ವಲ್ಪ ಆಟ ಆಡೋದೆಲ್ಲ ಇದೆ. ಸೊ ಇವಾಗ ಇಲ್ಲಿ ಸ್ವಲ್ಪ ಹೊತ್ತು ಆಟ ಆಡ್ಸೋಣ. ಏ ಕುಚ್ಚು ಹಿಡ್ಕೋ, ಅದು ಆಡಿಸ್ಬೇಕು ಅವನಿಗೆ. ಟನ್ 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 ಆಡಿಸು ಆಡಿಸು ಆಡಿಸು, ಹಿಂಗೆ ಪುಷ್ ಮಾಡು ಮುಂದಕ್ಕೆ ಅಷ್ಟೇ. ನಾವೇ ಆಡಿಸ್ಬೇಕು. ಪುಷ್ ಮಾಡೋಕ್ಕಂದ ಇದ್ರಾಗ ಕೂರಿಸ್ಬಿಡ್ತಿರ್ಕ ಸಂದ. ಇರ್ತೋದ್ಯಾ ಇದದ ಕಾಣ ಬತ್ತು. ಉಯ್ಯಲ್ಲಿ ಆಡ್ತೀಯಾ, ಉಯ್ಯಲ್ಲಿ ಆಡ್ತೀಯಾ ಕಂದ? ಆಡು, ಹಿಡ್ಕೊಂಡು ಆಡಿಸು. ಬಿಡೋದನ್ನು ಹಿಡ್ಕೊಂಡಿಲ್ಲ ಅವನು. ಜೇ ಗೊಂಬೆನೇ ಬೇಕಾ ಎಲ್ಲೋದ್ರೂ? ಜಾರ ಬಂಡಿಯಲ್ಲಿ ಆಡ್ಬೇಕು ಮಗನೆ. ಎತ್ತು ಅದಂತೂ ನೀರಾಗ್ಬಿಟ್ಟದೆ. ಇಷ್ಟೇ ಇವೆಲ್ಲ ನೋಡಿ ಎದುರ್ಕೊಳ್ಳೋದು. ಅವಕ್ಕೆ ಯಾಕೆ ಎದುರ್ಕೊತಿ? ಹಾಂ ಜೀ ಗಾಡಿ ಓಡಿಸು, ಜೀ ಅಂತ ಜೀ ಅಂತ ಓಡಿಸು ಅಷ್ಟೇ. ಸೊ ಇಲ್ಲಿ ಪೂಜೆ ಕುಣಿತ ಅಂತ ಇಟ್ಟಿದ್ದಾರೆ. ಕೆಲವೊಂದಕ್ಕೆ ನಾನು ಸ್ಟಾರ್ಟಿಂಗೆಲ್ಲ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಮಾತಾಡಿದ್ರು ಕೇಳಿಸಲ್ಲ, ಕ್ಲಾರಿಟಿ ಸಿಗಲ್ಲ. ಸೊ ಹಾಗಾಗಿ ಕೆಲವೊಂದು ಕಡೆ ಮಾತಾಡ್ತಾ ಇದ್ದೀನಿ, ಕೆಲವೊಂದು ಕಡೆ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇದು ಪೂಜೆ ಕುಣಿತ ಅಂತ ಹಾಕಿದ್ದಾರೆ. ಸೊ ಇದೆಲ್ಲ ನಾವು ಬರ್ತಿದ್ದಾಗ ಆಲ್ಮೋಸ್ಟ್ ಫಸ್ಟ್ ಇಯರ್ ಡಿಗ್ರಿ ಅಂತ. ಸೊ ಅವಾಗ ಬಂದಿದ್ದು ನಾವು, ಮತ್ತೆ ಬಂದೇ ಇಲ್ಲ. ಇದೆಲ್ಲ ಹೊಸದಾಗಿ ಮಾಡಿಸ್ದಾಗ ಇದೆಲ್ಲ ಏನೂ ಇರಲಿಲ್ಲ. ಸೊ ಪಾರ್ಕ್ ಒಂದು ಇತ್ತು ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಪೂಜೆ ಕುಣಿತ ಈ ಥರದ್ದೆಲ್ಲ ಇರಲಿಲ್ಲ. ಈಗೆಲ್ಲ ರೀಸೆಂಟಾಗಿ ಮಾಡ್ಕೊಂಡಿದ್ದಾರೆ. ಅಂದರೆ ಮುಂಚೆನೇ ಆಗಿದೆ, ಬಟ್ ನಾವು ಬಂದಿರೋದು ಇವಾಗ ಅಷ್ಟೇ. ಸೊ ಚೆನ್ನಾಗಿದೆ. ತುಂಬ ಹೊತ್ತು ಆಟ ಆಡ್ಸೋಕ್ಕಾಗಲಿಲ್ಲ ಅವನ್ನ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಪೂಜೆ ಕುಣಿತ ಅಂತ. ಅವಾಗ ಹಳ್ಳಿಗಳ ಕಡೆ ಈಗಲೂ ಆಡ್ತಾರೆ, ಜನಪದ ಕಲಾ. ಸೊ ಇದನ್ನು ದೇವ್ರ ಕುಣಿತ ಅಂತ ಕರಿತಿದ್ರು. ರಂಗದ ಕುಣಿತ ಅಂತ ಇಲ್ಲೇ ಹಾಕಿದ್ದಾರೆ. ನಾವು ಇದನ್ನ ದೇವ್ರ ಕುಣಿತ ಅಂತ ಕರಿತಾ ಇದ್ವಿ. ಸೊ ಊರುಗಳಲ್ಲಿ ಏನಾದರೂ ದೇವ್ರ ಮೆರವಣಿಗೆ ಇದ್ದರೆ ಹಿರಿಯರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಈ ಥರ ಒಂದೇ ಥರ ಸ್ಟೆಪ್ಸ್ ಹಾಕ್ಕೊಂಡು ಈ ಥರ ಎಲ್ಲ ಮಾಡ್ತಾಯಿದ್ರು. ಈಗಲೂ ನೋಡಿದ್ದೀನಿ, ನಾನು ಬುದ್ಧಿ ಬಂದ ಮೇಲೂ ಮಾಡಿದ್ದಾರೆ ಈ ಥರ ಎಲ್ಲ. ಸೊ ಚೆನ್ನಾಗಿದೆ ನೋಡಿ, ಇದೆಲ್ಲ ಇಟ್ಟಿದ್ದಾರೆ, ಚೆನ್ನಾಗಿದೆ. ಒಂಥರ ರಿಯಲಿಸ್ಟಿಕ್ಕಾಗಿ ಮಾಡಿದಾರಲ್ಲ ಎಲ್ಲ. ನಿಧಾನ ನಿಧಾನ ಪಾಪ. ಮುಂದೆ ನೋಡ್ಕೊಂಡು ನೋಡಿ ಪಾಪಾಜಿ. ಸೊ ಇಲ್ಲೂ ಒಂದಿದೆ, ಕಾಂತಾರನೇ ಅನಿಸುತ್ತೆ. ಅಂದರೆ ಯಕ್ಷಗಾನ ಆಡ್ತಾರಲ್ಲ ಆ ಥರದ್ದೇ ವೇಷ ಅನಿಸುತ್ತೆ ಇದು. ಸೊ ಅಲ್ಲಿ ಜಾನಪದ ಸಾಂಗ್ ಆಡ್ತಾ ಇದ್ದಾರೆ, ಅಲ್ಲಿಗೂ ಹೋಗಬೇಕು. ಸೊ ನೋಡೋಣ, ಫುಲ್ ರೌಂಡ್ ಕವರ್ ಅಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ರಾಗಿ ಕಣ ಮಾಡ್ತಾ ಇರೋದು, ಅವಾಗೆಲ್ಲ ಕಣ ಅಂತ ಬರ್ತಿತ್ತಲ್ಲ, ಸೊ ಆ ಕಣದಲ್ಲಿ ರಾಗಿ ಒಕ್ಕಣೆ ಮಾಡ್ತಿದ್ರಲ್ಲ, ಸೊ ಆ ಥರದ್ದು ಒಂದು ಹಾಕಿದ್ದಾರೆ. ರಾಗಿ ಕಣ ಮಾಡ್ತಾ ಇರೋದು, ಆಮೇಲೆ ಅಲ್ಲಿ ಬಾವಿಲಿ ನೀರು ಸೇದ್ತಾ ಇರೋದು, ಅಣ್ಣ ಮನೆ ಸೇಮ್ ಆಗಿನ ಕಾಲದಲ್ಲಿ ಹೆಂಗಿತ್ತೋ ಅದನ್ನು ನಮ್ಮ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ಅದೆಲ್ಲ ಗೊತ್ತಾಗಲಿ ಅಂತಲೇ. ಚಿನಿ ಬೇಡ, ನಿಧಾನ ಇದ್ರು, ನಿಧಾನ ಅಲ್ಲೇ ಆಡು. ಸೊ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಗೊತ್ತಾಗಲಿ ಅಂತಲೇ ಮಾಡಿದ್ದಾರೆ ಅನ್ನೋ ಥರ ಇದೆ ಇದೆಲ್ಲ. ಏಕೆಂದರೆ ನಾವು ಅದನ್ನು ತೋರಿಸೋದಕ್ಕಾಗಲ್ಲ. ಸೊ ಹಾಗಾಗಿ ಇವಾಗ ಈ ಥರದ್ದೆಲ್ಲ ಒಂದು ಇದ್ದಾಗ ಸೊ ಓಕೆ ಇದೆಲ್ಲ ಇತ್ತು ಹಳೆ ಕಾಲದಲ್ಲಿ ಅಂತ ಅವ್ರಿಗೂ ಒಂದು ಅಂದಾಜು ಸಿಗುತ್ತೆ. ಸೊ ಅದೊಂದು ಖುಷಿ ಆಗುತ್ತೆ ಇಲ್ಲಿ. ಅದಕ್ಕೆ ಜಾನಪದ ಲೋಕ ಅಂತ ಕರೆಯೋದು.
ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಹಳ್ಳಿ ಮನೆ, ಅವಾಗೆಲ್ಲ ಒನ್ಕೆಲ್ಲಿ ಕುಟ್ಟೋದು ಪುಡಿ ಮಾಡ್ಕೊಳ್ತಾ ಇರೋದು ಆ ಥರದ್ದೆಲ್ಲ ಅದು ನೋಡ್ತಾ ಇದ್ರೆ ಸೇಮ್ ಡಿಟ್ಟೋ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಒಂಥರ ಕಣ್ಮುಂದೆ ನಿಂತು ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋ ಥರನೇ ಫೀಲ್ ಬರ್ಸುತ್ತೆ. ಅಷ್ಟು ಚೆನ್ನಾಗಿದೆ ಆಗಿನ ಥರ ಮನೆಗಳು, ಕಂಬದ ಮನೆಗಳು ಅನ್ನೋರು. ಸೊ ಇಲ್ಲಿ ಒಳಕಲ್ಲಲ್ಲಿ ರಾಗಿ ಬೀಸ್ತಾರಲ್ಲ ಅದು ಮಾಡ್ತಾ ಇರೋದು, ಮತ್ತು ಅಜ್ಜಿ ಕುತ್ಕೊಂಡು ಕುಟಾಣಿ ಕುಟ್ಕೊಂಡು ಮಾತುಕತೆ ಆಡ್ಕೊಂಡು ಅವಾಗೆಲ್ಲ ಕೆಲಸ ಮಾಡ್ತಿದ್ರಲ್ಲ ಅದು ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ಕೆಲವೊಂದಿಷ್ಟು ಮಣ್ಣಲ್ಲಿ ಮಡಕೆಗಳು, ಏನೋ ತಟ್ಟೆಗಳ ಥರ ಆ್ಯಂಡ್ ಪಾತ್ರೆಗಳ ಥರ ಎಲ್ಲ ಮಾಡಿಟ್ಟಿದ್ದಾರೆ ಡಿಸೈನ್ ಆಗಿ, ಚೆನ್ನಾಗಿದೆ. ಡ್ರೈ ಆಗಲಿ ಅಂತ ಇಟ್ಟಿರಬೇಕು ಅನಿಸುತ್ತೆ. ಅಲ್ಲೇನು ಮಾಡಲ್ಲ, ಸುಮ್ಮನೆ ಒಂದೇ ಅದು. ಅಪ್ಪು ಇದೇನು? ಏನು ಮಾಡೋದಿದೆ? ಹಾಂ ಭತ್ತ ಅಂದ್ರೆ ಅಕ್ಕಿ ಮಾಡೋದಾ? ಎಲ್ಲದೇ? ಓ ಅಲ್ಲಿ. ಇದಂತೂ ಇವಾಗೇ ಐತೆ. ಕೋಟ್ ಇದು ನಿಮ್ಮ ಅಪ್ಪಾರ ಮುತ್ತಾತಂದ್ರು ಕಣ. ಅಪ್ಪ ಇದೆಲ್ಲ ಹೆಂಗೆ ಸಾಧ್ಯ ಆಯ್ತು ಹೇಳೋ? ರಿಯಲಿಸ್ಟಿಕ್ಕಾಗಿ ನೋಡು ಸಡನ್ನಾಗಿ ಅಲ್ವಾ? ಏನು ಸಾಧ್ಯ ಅಂದರೆ ಮಾಮೂಲಿ ಗೊಂಬೆ ಮಾಡ್ತಾರೆ. ಇನ್ನೊಂದೇನೆಂದರೆ ಈ ಪ್ಲೇಸಸ್ನ ಪೂರ್ತಿಯಾಗಿ ನಿಧಾನಕ್ಕೆ ಎಲ್ಲ ವಾಚ್ ಮಾಡ್ತೀನಿ ಅನ್ನೋರಿದ್ರೆ ಮಾರ್ನಿಂಗ್ ಒಂದು 10:30 11ಗೆ ಬಂದರೆ ಒಂದು 3:30ವರೆಗೂ ನಿಧಾನಕ್ಕೆ ಆರಾಮಾಗಿ ನೋಡಿಕೊಂಡು ಬರ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ಇದು. ಆ್ಯಂಡ್ ನನಗೆ ಇನ್ನೊಂದು ನೆನಪಾಗಿದ್ದು ಅಂದರೆ ಆ ಜಾಗಕ್ಕೆ ಹೋದಾಗ ನನಗೆ ನಮ್ಮ ಮಾವ ನೆನಪಾದರು. ಏಕೆಂದರೆ ನಮ್ಮ ಮಾವ ಇದೇ ಜಾನಪದ ಲೋಕದಲ್ಲಿ ಕೆಲಸ ಮಾಡ್ಕೊಂಡಿದ್ದಿದ್ದು ಅವ್ರ ಮೊದಲು. ಆ್ಯಕ್ಚುಲಿ ಆ ಕಡೆ ಒಂದು ತೋರಿಸಿದೆ ಅನಿಸುತ್ತೆ, ಈ ಕಡೆ ತೋರಿಸಿರ್ತಾರೆ. ಆ್ಯಂಡ್ ಹೊರಗಡೆ ಕಾಣೋಂಥ ಸ್ಟ್ಯಾಚುಗಳನ್ನೆಲ್ಲ ಕವರ್ ಮಾಡಿದ್ದೀನಿ ನಾನು. ಸೊ ಒಳಗಡೆ ಮ್ಯೂಸಿಯಮಲ್ಲಿ ತುಂಬ ಇದೆ. ಬಟ್ ಒಳಗಡೆ ಏನಪ್ಪ ಅಂತ ಅಂದರೆ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಫೋಟೋಸು ಮತ್ತು ವೀಡಿಯೋಸ್ ಅಲೋ ಇಲ್ಲ. ಸೊ ಹಾಗಾಗಿ ಅದೊಂದು ಕ್ಯಾಪ್ಚರ್ ಹಾಕೋಕ್ಕಾಗಲ್ಲ. ಬಟ್ ಒಳಗಡೆ ಎಲ್ಲ ತುಂಬ ಇದ್ದಾವೆ ನೋಡೋವಂಥ ಪ್ಲೇಸ್ಗಳು.
ಎಲ್ಲರೂ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪ್ಲೇಸಸ್ ಮಾತ್ರ ಇದು. ಮಕ್ಳನ್ನ ಕರ್ಕೊಂಬಂದರೆ ಒನ್ ಡೇ ಟ್ರಿಪ್ ಥರ ಕೂಡ ಆಗುತ್ತೆ. ಒನ್ ಡೇ ನಿಧಾನಕ್ಕೆಲ್ಲ ನೋಡ್ಕೊಂಬರ್ತೀನಿ ಅಂದರೆ ಒಂದು ಅರ್ಧ ದಿನ ಮುಗಿಸ್ಕೋಬೋದು. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕರ್ಗ ನೋಡಿದ್ದೀರಲ್ಲ, ಬೆಂಗಳೂರು ಕರ್ಗ, ಈಗ ರಾಮನಗರದಲ್ಲೆಲ್ಲ ನಮ್ಗೆ ಕರ್ಗ ಆದಾಗೆಲ್ಲ ಇದೇ ಥರ ಅಲ್ವ ಹೊರೋದು. ಸೊ 2 ಕಡೆ ಮಾಡಿದ್ದಾರೆ. ಸ್ಟಾರ್ಟಿಂಗ್ ಒಂದು ತೋರಿಸ್ತಿಲ್ಲ, ಸ್ಟಾರ್ಟಿಂಗಲ್ಲಿ ಅದೊಂದು ಬಿಟ್ಟರೆ ಮತ್ತು ಈ ಕಡೆ ಒಂದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಕೂಡ ಅಷ್ಟೇ ಸೇಮ್ ಹಂಗೆ ನಿಂತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಿದೆ. ಆ್ಯಂಡ್ ಇವಾಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದು ಗಿರಿಜನ ಲೋಕ ಅಂತ ಮಾಡಿದ್ದಾರೆ. ಇದು ರೀಸೆಂಟಾಗಿ ಆಗಿರೋವಂಥದ್ದು. ಸೊ ಇದು ನಾವು ನೋಡೇ ಇರಲಿಲ್ಲ. ಆ್ಯಂಡ್ ಇವಾಗ ಹೋಗೋಣ ಅಂತ ಹೋಗ್ತಾಯಿದ್ವಿ. ನಮಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಈ ಥರನೂ ಒಂದು ಪ್ಲೇಸ್ ಇದೆ. ಅಂದರೆ ಕಾಡಲ್ಲಿ ಯಾವ ರೀತಿ ಇರುತ್ತಲ್ಲ ಅದನ್ನು ಒಂದು ಮಾಡಿದ್ದಾರೆ. ಸ್ಟ್ಯಾಚುಗಳೆಲ್ಲ ಒಳಗಡೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಅದು ಕೂಡ ಇಷ್ಟ ಆಯಿತು. ಕಾಡಲ್ಲಿ ಜನ ಹೆಂಗೆ ವಾಸ ಮಾಡ್ತಾರೆ, ಯಾವ ರೀತಿ ಇದ್ದರು, ಸೊ ಅದನ್ನು ಕೂಡ ಇಲ್ಲೆಲ್ಲ ಪ್ರತಿಮೆಗಳನ್ನ ಮಾಡಿದ್ದಾರೆ. ಆ್ಯಂಡ್ ಕಾಡಲ್ಲಿ ಈ ಥರ ಬೆಂಕಿ ಕಾಯಿಸ್ಕೊಂಡು ಕೂತ್ಕೊಳ್ತಿದ್ದಿದ್ದು ಅದೆಲ್ಲ ಆಗಿನ ಕಾಲದ್ದೆಲ್ಲ ಹಾಗೆ ನೋಡಿ. ಅದು ಸಡನ್ನಾಗಿ ನೋಡಿದ್ರೆ ವೀಡಿಯೋದಲ್ಲಿ ಹೆಂಗೋ ಗೊತ್ತಿಲ್ಲ, ಬಟ್ ಎದುರುಗಡೆ ನೋಡಿದ್ರೆ ಸೇಮ್ ಅಲ್ಲಿ ಕೂತಿದ್ದಾರೆ ಮನುಷ್ಯರು ಅಂತಲೇ ನಮಗೆ ಫೀಲ್ ಆಗುತ್ತೆ. ಅಷ್ಟು ರಿಯಲಿಸ್ಟಿಕ್ ಆಗಿದೆ. ಈ ಆನೆ ಕೂಡ ನೋಡ್ಬೋದು ನೀವು, ಸೇಮ್ ನಿಜವಾಗ್ಲೂ ಆನೆ ನಿಂತಿದೆ. ಒಂದೊಂದು ಗೆರೆನೂ ಕೂಡ ಗೊತ್ತಾಗಲ್ಲ, ಆ ಥರ ರಿಯಲಿಸ್ಟಿಕ್ ಆಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆ್ಯಂಡ್ ಮನೆಗಳಿರ್ಬೋದು, ಆಗಿನ ಮನೆಗಳದ್ದು ಬಿದ್ರದ್ದು ಇದರಲ್ಲೆಲ್ಲ ಮಾಡಿದ್ದಾರೆ. ಸೇಮ್ ಒಂದು ಸಂಸಾರನೇ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಮನೆ. ಒಂದು ಫ್ಯಾಮಿಲಿ ಕೂಡ ಇರ್ಬೋದು ಇದ್ರೊಳಗಡೆ, ಆ ಥರ ಇದೆ. ಅಡುಗೆ ಮನೆ, ಹಾಲು ಎಲ್ಲ ಥರನೂ ಮಾಡಿದ್ದಾರೆ ಒಳಗಡೆ ಎಲ್ಲ. ಆ್ಯಂಡ್ ಇದೆಲ್ಲ ಬಿದ್ರ ಕಡ್ಡಿ ಅಂತ ಅನಿಸುತ್ತೆ ಇದೆಲ್ಲ ಮಾಡಿರೋದು. ತುಂಬ ಚೆನ್ನಾಗಿದೆ. ಇಲ್ಲೆಲ್ಲ ಅಡುಗೆ ಮನೆ ಇದು ನೋಡಿ, ಪ್ಲೇಸಸ್ ಎಲ್ಲ ತುಂಬ ಇಷ್ಟ ಆಯಿತು ನನಗಂತೂ. ಇದು ಹೊಸ್ದಾಗಿ ನೋಡೋದೆಲ್ಲ ಇನ್ನೂ ಖುಷಿ ಆಯಿತು. ಬಟ್ ನಾವು ಹೋಗಿದ್ದು ಸ್ವಲ್ಪ ಲೇಟಾಗಿ ಹೋಗಿದ್ದರಿಂದ ಅಷ್ಟೊಂದು ಪ್ಲೇಸಸ್ ಎಲ್ಲ ಕವರ್ ಮಾಡೋಕ್ಕಾಗಲಿಲ್ಲ. ಅಂದರೆ ಕವರ್ ಮಾಡಿದ್ವಿ, ಬಟ್ ನಿಧಾನಕ್ಕೆ ನೋಡ್ಕೊಂಬರ್ಬೇಕು ಅನ್ನೋ ಆಸೆ ಇತ್ತು. ಬೇಗ ಬೇಗ ನೋಡ್ಕೊಂಡು ಬಂದುಬಿಟ್ವಿ ನಾವು, ಏಕೆಂದರೆ 5 o'clockಗೆಲ್ಲ ಕ್ಲೋಸ್ ಆಗಿಬಿಡತ್ತೆ. ಸೊ ಹಾಗಾಗಿ ಇರೋಷ್ಟು ಟೈಮಿನಲ್ಲಿ ಎಲ್ಲ ಪ್ಲೇಸಸ್ನು ಕವರ್ ಮಾಡೋಣ ಅಂತ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. ಮನೆ ಕೂಡ ನನಗೆ ಇಷ್ಟ ಆಯ್ತು. ಥರ ಜಗಲಿ ಕೂತ್ಕೊಳ್ಳೋದು, ಅಡುಗೆ ಮಾಡೋದು, ಇದೆಲ್ಲ ನನಗೆ ತುಂಬಾ ಇಷ್ಟ ಆಯಿತು ನನಗೆ ಜಾಗ ಎಲ್ಲ. ಆ್ಯಂಡ್ ಇಲ್ಲಿ ನೋಡ್ಬೋದು ಮನೆಯೂ ಅಷ್ಟೇ ಒಂಥರ ರಿಯಲ್ ಮನೆ, ಆರಾಮಾಗಿ ಒಂದು ಮನೆ, ಒಂದು ಫ್ಯಾಮಿಲಿ ಇರ್ಬೋದು ಆ ಥರ ಮಾಡಿದ್ದಾರೆ. ಆ್ಯಂಡ್ ಫೋಟೋಗಳೆಲ್ಲ ಹಾಕಿದ್ದಾರೆ. ಆಗಿನ ಕಾಡಲ್ಲೆಲ್ಲ ಯಾವ ರೀತಿ ಇರ್ತಿದ್ರು ಅನ್ನೋದ್ರನ್ನೆಲ್ಲ ಅದ್ರ ಫೋಟೋಸ್ ಎಲ್ಲ ಒಳಗಡೆ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಹೊರಗಡೆ ಬಂದರೆ ಇಲ್ಲೆಲ್ಲ ಬೇಟೆ ಆಡ್ತಿದ್ರು ಗೊತ್ತಾ, ಅದ್ರದ್ದೆಲ್ಲ ಸ್ಟ್ಯಾಚು ಅಲ್ಲಿತ್ತು. ಅಪ್ಪ ಇದು ಗಿಲ್ಲಿ ದಾಂಡು ಆಡ್ತಾರಲ್ಲ ಅತ್ತಾನೆ ಇದು ಅಲ್ಲ, ಅದೇನೋ ಬಿಲ್ಲು ಬಾಂಡ್ ಥರ ಹೊಡಿಯೋದು ಕಲ್ಲಲ್ಲಿ, ಅದೇನೋ ಅದಕ್ಕೇನೋ ಕರೀತಾರೆ, ಏನು ಅಂತ ಗೊತ್ತಿಲ್ಲ. ಚಾಟ್ ವೀಲ್, ಓಕೆ, ಅಲ್ಲಿ ಅಗಿತಾ ಇರೋ ಥರ. ಆ್ಯಂಡ್ ಇಲ್ಲೆಲ್ಲ ಬಿಲ್ಲು ಬಾಣ ಮಾಡೋರು. ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಂದು ಸರಿ ವಿಸಿಟ್ ಮಾಡಲೇಬೇಕು. ಬಟ್ ಇದು ರೀಸೆಂಟಾಗಿ ಮಾಡಿರೋವಂಥದ್ದು. ನಾವು ಮುಂಚೆ ಬಂದಾಗೆಲ್ಲ ಏನೂ ಇರಲಿಲ್ಲ, ಈಗ ರೀಸೆಂಟಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಮಿಸ್ ಮಾಡ್ಕೊಳ್ಳೇಬೇಡಿ ಈ ಪ್ಲೇಸ್ನ. ಇದು ಇಲಿ ಹಿಡಿಯೋದಾ? ಹಿಡಿದ್ಬಿಟ್ಟು ಏನು ಮಾಡ್ತಾಯಿದ್ರು? ತಿಂತಾಯಿದ್ರು. ಯಪ್ಪ, ತೋಡಗಳು ಹಿಡ್ಕೊಂಡು ಈಗ ತಿಂತಾರೆ ಕುತ್ಕೊಂಡು. ಈರುಳ್ಳಿಗರು ಇಲಿ ಹಿಡ್ಕೊಳ್ಳೋದು, ಅದು ಸಾಮ್ದಿರ್ಬೇಕು, ಬಿಡದಲ್ಲಿರೋ ತೆಗೆದವ್ರು ನೋಡೋದು. ಏ ತಾತ ಮಗನೇದು ಅಕ್ಕ ಆಡಲ್ಲ, ಅಕ್ಕ ಆಟ ಆಡ್ತಾವಳೆ, ಅಣ್ಣ ಕಾಲು ಆಟ ಆಡ್ತಾವಳೆ.
ಇಪ್ಪ ವಾ ಸಡನ್ನಾಗಿ ಬಂದರೆ ಭಯನೇ ಆಗ್ಬಿಡುತ್ತೆ. ಸಡನ್ನಾಗಿ ಬಂದರೆ ನೋಡು ಯಪ್ಪ. ಈಗ ಹೊರಗಡೆ ಟ್ರೆಕ್ಕಿಂಗ್ ಹೋದಾಗ ಹಿಂಗೆ ಇದ್ಬಿಟ್ಟು ಒಳ್ಳೆ ಬಟ್ಟೆ ಮಾಡ್ಕೊಂಡು ಸೇಮ ಕಾಲುಂಗ್ರ ಬಳ್ಳಿ ಚೈನು ತುಂಬ ಚೆನ್ನಾಗಿದೆ. ಇಲ್ಲವ ಪಾತ್ರೆ ತೊಳಿತಾ ಇದೆ, ಕೋಳಿಗಳು ಮೇಯ್ತಾವೆ. ಸಕ್ಕದಾಗಿ ಮಾಡೋರೆ ರಿಯಲ್ ಜಾಗನ ತುಂಬ ಚೆನ್ನಾಗಿ ಇದು ಮಾಡಿ ಯೂಸ್ ಮಾಡ್ಕೊಂಡವ್ರಲ್ಲ. ಆ್ಯಂಡ್ ನೋಡಿದ್ರಲ್ಲ ಆಲ್ಮೋಸ್ಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ತುಂಬ ಇನ್ನೂ ಪ್ಲೇಸಸ್ ಇದೆ ಒಳಗಡೆ, ಮ್ಯೂಸಿಯಮ್ ಎಲ್ಲ ನೋಡೋದೆಲ್ಲ ತುಂಬ ಇದೆ. ಒಂದ್ಸರಿ ವಿಸಿಟ್ ಮಾಡಿ. ಆ್ಯಂಡ್ ನಾನು ಕೂಡ ಕೆಲವೊಂದೆಲ್ಲ ಕವರ್ ಅಪ್ ಮಾಡಿದ್ದೀನಿ, ಅದನ್ನೆಲ್ಲ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಆ್ಯಂಡ್ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೇನು ಹೊರಡೋ ಟೈಮ್ ಆಯಿತು, ನಮಗೂ ಸ್ವಲ್ಪ ಟಯರ್ಡ್ ಆಯಿತು, ಮಧ್ಯಾಹ್ನ ಈವ್ನಿಂಗ್ ಆಯ್ತಾ. ಆ್ಯಂಡ್ ಇದೊಂದು ಪ್ಲೇಸ್ ಹೇಳ್ಬಿಡ್ತೀನಿ, ಇದು ರಂಗಮಂದಿರ ಅಂತ ಕರೀತಾರೆ. ಅಂದರೆ ಈಗಲೂ ಕೂಡ ನಡೆಯುತ್ತೆ ಪ್ರೋಗ್ರಾಮ್ಸ್ಗಳೇನಾದ್ರು, ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು ಅಂದರೆ ಅದನ್ನು ಕೂಡ ಇಲ್ಲೆಲ್ಲ ಮಾಡ್ತಾರೆ. ಸೊ ಚೆನ್ನಾಗಿದೆ, ಫೋಟೋಶೂಟ್ಸ್ಗೆಲ್ಲ ಚೆನ್ನಾಗಿ ಮಾಡ್ಕೋಬೋದು ಇಲ್ಲಿ. ಆ್ಯಂಡ್ ತುಂಬ ಖುಷಿ ಆಯಿತು. ಆ್ಯಂಡ್ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.